ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕಾಡು ಮಾವಿನ ಹಣ್ಣಿನಿಂದ ತುಂಬಾ ರುಚಿಯಾಗಿರುವಂಥ ಮತ್ತು ಬೇಗನೆ ಆಗುವಂಥ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದನ್ನು ಬೇಯಿಸೋದು ಬೇಡ, ಕುದಿಸೋದು ಬೇಡ, ಏನು ಬೇಡ. ಇದಕ್ಕೆ 2 ಮಾವಿನ ಹಣ್ಣಿದ್ರೆ ಸಾಕು, ಮನೆ ಮಂದಿಯೆಲ್ಲ ಕೂತ್ಕೊಂಡು ಊಟ ಮಾಡ್ಬೋದು. ಅಷ್ಟು ಸಾಸಿವೆನ ಇದರಲ್ಲಿ ಮಾಡ್ಕೋಬೋದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನು ಇದಕ್ಕೆ 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಈ ಕಾಡು ಮಾವಿನ ಹಣ್ಣು ಸ್ವಲ್ಪ ಹುಳಿ ಸಿಹಿ ಎರಡೂ ಮಿಕ್ಸ್ ಇರುತ್ತೆ, ಅದರಿಂದ ತುಂಬಾ ರುಚಿಯಾಗಿರುತ್ತೆ ಸಾಸಿವೆ. ನಾವು ತುಂಬ ಸ್ವೀಟಾಗಿರೋ ಹಣ್ಣೆಲ್ಲ ತೊಗೊಂಡ್ರೆ ಅಷ್ಟು ಟೇಸ್ಟ್ ಬರಲ್ಲ ಇದಕ್ಕೆ. ಸೊ ಈ ಥರ ಹಣ್ಣು ಸಿಕ್ಕಿದ್ರೆ ಇದರಲ್ಲೇ ಮಾಡ್ಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ಹುಳಿ ಇರುತ್ತಲ್ವ, ಆ ಥರ ಹಣ್ಣು ತೊಗೊಂಡ್ರೆ ಇದು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನಿವಾಗ ಇದರದ್ದು ಸಿಪ್ಪೆನೆಲ್ಲ ತೆಕ್ಕೊಂಡಿದ್ದೀನಿ. ನಾವು ಇದನ್ನು ವಾಟೆ ಸಮೇತ ಹಾಕಬೇಕಾಗಿರೋದು. ಮತ್ತು ಈ ಸಿಪ್ಪೆನಲ್ಲೂ ಕೂಡ ಸ್ವಲ್ಪ ಗುಳ ಇರುತ್ತಲ್ವ, ಅದನ್ನು ಕೂಡ ವೇಸ್ಟ್ ಮಾಡೋದು ಬೇಡ. ಅದನ್ನು ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕೈನಲ್ಲೇ ಈ ಥರ ಕಿವುಚ್ಕೊಂಡ್ರೆ ಅದು ಕೂಡ ಸಪ್ರೇಟ್ ಆಗಿಬಿಡುತ್ತೆ. ಇದರಲ್ಲೂ ಕೂಡ ನಮಗೆ ಮಾವಿನ ಹಣ್ಣಿನ ರಸ ತುಂಬಾ ಸಿಗುತ್ತೆ. ಹಾಗೆಯೇ ಎಸೆಯೋದ್ರ ಬದಲು ಈ ಥರ ಮಾಡಿ ಹಾಕೋಬೋದು. ನೋಡಿ, ಇವಾಗ ಮಾವಿನ ರಸನೆಲ್ಲ ಈ ಥರ ಹಿಂಡಿ ತೆಕ್ಕೊಂಡ್ಬಿಟ್ಟಿದ್ದೀನಿ. ಇದನ್ನೆಲ್ಲ ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ ನಾನು. ಈ ಮಾವಿನ ಹಣ್ಣು ಸ್ವಲ್ಪ ನಾರ್ ಥರ ಇರೋದ್ರಿಂದ ನಾವು ಇದನ್ನು ಕಟ್ ಮಾಡಿ ಹಾಕೋಕ್ಕಾಗಲ್ಲ. ಹಾಗಾಗಿ ಕೈನಲ್ಲೇ ಈ ಥರ ಚೆನ್ನಾಗಿ ಕಿವುಚಿ ಹಾಕಬೇಕಾಗತ್ತೆ. ಮತ್ತು ವಾಟೆನೆಲ್ಲ ಸಪ್ರೇಟ್ ಮಾಡೋದು ಬೇಡ, ಹಾಗೆಯೇ ಬಿಡಬೇಕು. ಅದು ಉಪ್ಪು ಖಾರ ಎಲ್ಲ ಎಳ್ಕೊಂಡು ಆಮೇಲೆ ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ಹಾಗಾಗಿ ಇವಾಗ ಇದಕ್ಕೆ ಒಂದು 1/4 ಕಪ್ ಆಗೋಷ್ಟು ಬೆಲ್ಲ ಹಾಕ್ಕೊಳ್ತೀನಿ. ಇದಕ್ಕೆ ಮಾವಿನ ಹಣ್ಣು ಹುಳಿ ಎಷ್ಟಿದೆ ಅಂತ ನೋಡಿಕೊಂಡು ಬೆಲ್ಲನ ಸೇರಿಸ್ಕೋಬೇಕು. ಜಾಸ್ತಿ ಹುಳಿ ಇದ್ದರೆ ಜಾಸ್ತಿ ಸ್ವೀಟ್ ಬೇಕಾಗುತ್ತೆ. ಇದು ಸ್ವಲ್ಪ ಸ್ವೀಟಾಗಿಯೇ ಇರಬೇಕು, ಆವಾಗಲೇ ಚೆನ್ನಾಗಿರೋದು. ಮತ್ತು ಇದಕ್ಕೆ ಇವಾಗಲೇ ಉಪ್ಪು ಕೂಡ ಸೇರಿಸಿ ಇಟ್ಕೋಬೋದು. ನಾನು ಆಮೇಲೆ ಸೇರಿಸ್ಕೊಳ್ತೀನಿ. ಇವಾಗ ಇದನ್ನು ಒಂದು 5 ನಿಮಿಷ ಹಾಗೆಯೇ ಮುಚ್ಚಿ ಇಡ್ತೀನಿ. ಅಲ್ಲಿವರೆಗೂ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 1 ಕಪ್ ಆಗೋಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. ಅಂದರೆ ಅರ್ಧ ತೆಂಗಿನಕಾಯಿ ಇದೆ ಇದು. ಇದಕ್ಕೆ ಹಸಿ ತೆಂಗಿನಕಾಯಿನೇ ತೊಗೋಬೇಕು. ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ 1.5 ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ತೀನಿ. ಇದಕ್ಕೆ ಸಾಸಿವೆನೇ ಮೇಯ್ನಾಗಿ ಬೇಕಾಗಿರೋದು. ಮತ್ತು ಅರ್ಧ ಟೀ ಸ್ಪೂನ್ ಅರಿಶಿನ, 2 ಹಸಿಮೆಣಸು ಮತ್ತು ಸ್ವಲ್ಪ ಇಂಗು ಮತ್ತು ಬೇಕಾಗೋಷ್ಟು ನೀರು ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೊಳ್ತೀನಿ. ಇವಾಗ ಈ ಮಸಾಲೆನ ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಮಾವಿನ ಹಣ್ಣಿನ ಮಿಶ್ರಣ, ಅದಕ್ಕೇ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಕೂಡ ಹಾಕಿ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಇವಾಗ ಮಾವಿನ ಹಣ್ಣೆಲ್ಲ ಚೆನ್ನಾಗಿ ಬೆಲ್ಲನೆಲ್ಲ ಹೀರ್ಕೊಂಡು ತುಂಬಾ ಸ್ವೀಟ್ ಆಗಿರುತ್ತೆ. ಮತ್ತು ಮಸಾಲೆ ಹಾಕಿದ್ಮೇಲೆ ಅದನ್ನು ಕೂಡ ಹೀರ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ತಿನ್ನೋವಾಗ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಗ್ಲಾಸ್ ಆಗೋಷ್ಟು ಮಜ್ಜಿಗೆ ಹಾಕ್ಕೊಳ್ತೀನಿ. ಇದಕ್ಕೆ ಮೊಸರು ಕೂಡ ಹಾಕೋಬೋದು, ಮಜ್ಜಿಗೆ ಕೂಡ ಹಾಕೋಬೋದು, ಯಾವುದಾದ್ರೂ ನಡೆಯುತ್ತೆ. ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ಒಣಮೆಣಸು ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ. ಇಷ್ಟು ಮಾಡಿಕೊಂಡ್ರೆ ಮಾವಿನ ಹಣ್ಣಿನ ಸಾಸಿವೆ ರೆಡಿನೇ ಆಗೋಯಿತು. ಒಂದು 10 ನಿಮಿಷದಲ್ಲೆಲ್ಲ ಮಾಡ್ಕೊಂಡು ಬಿಡ್ಬೋದು. ಅನ್ನ ಜೊತೆ ಅಂತೂ ಸೂಪರ್ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.